ವಿಧಾನಸಭಾ ಚುನಾವಣೆಯ ಕಡೆಯ ಕ್ಷಣದ ಏನು ತಯಾರಿ ಏನಿದೆ ಇವತ್ತು ಅಬ್ಬರದ ಪ್ರಚಾರಕ್ಕೆ ಈಗ ಶಿಕಾರಿಪುರ ಸಾಕ್ಷಿಯಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜೇಂದ್ರ ಅವರ ಗೆಲುವಿಗಾಗಿ ಈಗ ಖುದ್ದು ಮಾಜಿ ಸಿಎಂ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿದಿದ್ದು ಒಂದಿಷ್ಟು ರೋಡ್ ಶೋಗಳ ಜೊತೆಗೆ ಜನರ ಮತವನ್ನ ಸೆಳೆಯೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಖುದ್ದು ಏನು ಯಡಿಯೂರಪ್ಪನವರೇ ಈಗ ಮಾತಾಡೋದಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಹೇಗಿದೆ ತಯಾರಿ ಅನ್ನೋದ್ರ ಬಗ್ಗೆ. ಸರ್, ವಿಧಾನಸಭಾ ಚುನಾವಣೆಯ ಕಡೆಯ ದಿನದ ಪ್ರಚಾರ ಇವತ್ತು ನಡೀತಾ ಇದೆ. ಸರ್, ಹೇಗಿದೆ ಸರ್ ತಯಾರಿ? ನಾನು ಈಗಾಗಲೇ ಸುಮಾರು 70 ಕ್ಷೇತ್ರಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 2 ತಿಂಗಳಲ್ಲಿ ಹೋಗಿ ಬಂದಿದ್ದೇನೆ. ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಭಾಳ ಚೆನ್ನಾಗಿದೆ. 100ಕ್ಕೆ 100 ನಾವು 130ರಿಂದ 135 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಶಿಕಾರಿಪುರದಲ್ಲಿ ವಿಜಯೇಂದ್ರ 35-40 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಸರ್, ಈಗ ಕೊನೆಯ ದಿನ ತಯಾರಿಯಾಗಿ ಏನೇನು ಕ್ರಮಗಳನ್ನ ಕೈಗೊಳ್ತೀವಿ? ಏನಿಲ್ಲ, ಈಗ ಸುಧೀರ್ ಬಂದಿದ್ದಾರೆ, ಒಂದು ಪಾದಯಾತ್ರೆ ಇದೆ, ಮೆರವಣಿಗೆ ಇದೆ. ಅದಾದಮೇಲೆ ನಾನು ತಕ್ಷಣ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ ಒಂದು ವಿಶೇಷ ಒಂದು ಪತ್ರಿಕಾಗೋಷ್ಠಿ ಇದೆ, ಅದನ್ನು ಮುಗಿಸಿ ಮತ್ತು ವಾಪಸ್ ಬಂದು ಸಾಯಂಕಾಲ ಜಾಯಿನ್ ಆಗ್ತೇನೆ. ಸರ್, ಈಗ ಯಡಿಯೂರಪ್ಪನವರ ಮಾತಾಗಿತ್ತು. ವಿಜೇಂದ್ರ ಅವರು ಚೆನ್ನಾಗಿದೆ, ಇಲ್ಲಿ ಗೆಲ್ಲುವುದು ಶತಸಿದ್ಧ ಅಂತ ಹೇಳಿ ಅವರು ಈಗ ಹೇಳ್ತಾ ಇದ್ದಾರೆ. ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ವಿಧಾನಸಭಾ ಚುನಾವಣೆಯ ಕಡೆಯ ಕ್ಷಣದ ಏನು ತಯಾರಿ ಏನಿದೆ ಇವತ್ತು ಅಬ್ಬರದ ಪ್ರಚಾರಕ್ಕೆ ಈಗ ಶಿಕಾರಿಪುರ ಸಾಕ್ಷಿಯಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜೇಂದ್ರ ಅವರ ಗೆಲುವಿಗಾಗಿ ಈಗ ಖುದ್ದು ಮಾಜಿ ಸಿಎಂ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿದಿದ್ದು ಒಂದಿಷ್ಟು ರೋಡ್ ಶೋಗಳ ಜೊತೆಗೆ ಜನರ ಮತವನ್ನ ಸೆಳೆಯೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಖುದ್ದು ಏನು ಯಡಿಯೂರಪ್ಪನವರೇ ಈಗ ಮಾತಾಡೋದಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಹೇಗಿದೆ ತಯಾರಿ ಅನ್ನೋದ್ರ ಬಗ್ಗೆ. ಸರ್, ವಿಧಾನಸಭಾ ಚುನಾವಣೆಯ ಕಡೆಯ ದಿನದ ಪ್ರಚಾರ ಇವತ್ತು ನಡೀತಾ ಇದೆ. ಸರ್, ಹೇಗಿದೆ ಸರ್ ತಯಾರಿ? ನಾನು ಈಗಾಗಲೇ ಸುಮಾರು 70 ಕ್ಷೇತ್ರಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 2 ತಿಂಗಳಲ್ಲಿ ಹೋಗಿ ಬಂದಿದ್ದೇನೆ. ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಭಾಳ ಚೆನ್ನಾಗಿದೆ. 100ಕ್ಕೆ 100 ನಾವು 130ರಿಂದ 135 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಶಿಕಾರಿಪುರದಲ್ಲಿ ವಿಜಯೇಂದ್ರ 35-40 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಸರ್, ಈಗ ಕೊನೆಯ ದಿನ ತಯಾರಿಯಾಗಿ ಏನೇನು ಕ್ರಮಗಳನ್ನ ಕೈಗೊಳ್ತೀವಿ? ಏನಿಲ್ಲ, ಈಗ ಸುಧೀರ್ ಬಂದಿದ್ದಾರೆ, ಒಂದು ಪಾದಯಾತ್ರೆ ಇದೆ, ಮೆರವಣಿಗೆ ಇದೆ. ಅದಾದಮೇಲೆ ನಾನು ತಕ್ಷಣ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ ಒಂದು ವಿಶೇಷ ಒಂದು ಪತ್ರಿಕಾಗೋಷ್ಠಿ ಇದೆ, ಅದನ್ನು ಮುಗಿಸಿ ಮತ್ತು ವಾಪಸ್ ಬಂದು ಸಾಯಂಕಾಲ ಜಾಯಿನ್ ಆಗ್ತೇನೆ. ಸರ್, ಈಗ ಯಡಿಯೂರಪ್ಪನವರ ಮಾತಾಗಿತ್ತು. ವಿಜೇಂದ್ರ ಅವರು ಚೆನ್ನಾಗಿದೆ, ಇಲ್ಲಿ ಗೆಲ್ಲುವುದು ಶತಸಿದ್ಧ ಅಂತ ಹೇಳಿ ಅವರು ಈಗ ಹೇಳ್ತಾ ಇದ್ದಾರೆ. ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ವಿಧಾನಸಭಾ ಚುನಾವಣೆಯ ಕಡೆಯ ಕ್ಷಣದ ಏನು ತಯಾರಿ ಏನಿದೆ ಇವತ್ತು ಅಬ್ಬರದ ಪ್ರಚಾರಕ್ಕೆ ಈಗ ಶಿಕಾರಿಪುರ ಸಾಕ್ಷಿಯಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜೇಂದ್ರ ಅವರ ಗೆಲುವಿಗಾಗಿ ಈಗ ಖುದ್ದು ಮಾಜಿ ಸಿಎಂ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿದಿದ್ದು ಒಂದಿಷ್ಟು ರೋಡ್ ಶೋಗಳ ಜೊತೆಗೆ ಜನರ ಮತವನ್ನ ಸೆಳೆಯೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಖುದ್ದು ಏನು ಯಡಿಯೂರಪ್ಪನವರೇ ಈಗ ಮಾತಾಡೋದಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಹೇಗಿದೆ ತಯಾರಿ ಅನ್ನೋದ್ರ ಬಗ್ಗೆ. ಸರ್, ವಿಧಾನಸಭಾ ಚುನಾವಣೆಯ ಕಡೆಯ ದಿನದ ಪ್ರಚಾರ ಇವತ್ತು ನಡೀತಾ ಇದೆ. ಸರ್, ಹೇಗಿದೆ ಸರ್ ತಯಾರಿ? ನಾನು ಈಗಾಗಲೇ ಸುಮಾರು 70 ಕ್ಷೇತ್ರಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 2 ತಿಂಗಳಲ್ಲಿ ಹೋಗಿ ಬಂದಿದ್ದೇನೆ. ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಭಾಳ ಚೆನ್ನಾಗಿದೆ. 100ಕ್ಕೆ 100 ನಾವು 130ರಿಂದ 135 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಶಿಕಾರಿಪುರದಲ್ಲಿ ವಿಜಯೇಂದ್ರ 35-40 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಸರ್, ಈಗ ಕೊನೆಯ ದಿನ ತಯಾರಿಯಾಗಿ ಏನೇನು ಕ್ರಮಗಳನ್ನ ಕೈಗೊಳ್ತೀವಿ? ಏನಿಲ್ಲ, ಈಗ ಸುಧೀರ್ ಬಂದಿದ್ದಾರೆ, ಒಂದು ಪಾದಯಾತ್ರೆ ಇದೆ, ಮೆರವಣಿಗೆ ಇದೆ. ಅದಾದಮೇಲೆ ನಾನು ತಕ್ಷಣ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ ಒಂದು ವಿಶೇಷ ಒಂದು ಪತ್ರಿಕಾಗೋಷ್ಠಿ ಇದೆ, ಅದನ್ನು ಮುಗಿಸಿ ಮತ್ತು ವಾಪಸ್ ಬಂದು ಸಾಯಂಕಾಲ ಜಾಯಿನ್ ಆಗ್ತೇನೆ. ಸರ್, ಈಗ ಯಡಿಯೂರಪ್ಪನವರ ಮಾತಾಗಿತ್ತು. ವಿಜೇಂದ್ರ ಅವರು ಚೆನ್ನಾಗಿದೆ, ಇಲ್ಲಿ ಗೆಲ್ಲುವುದು ಶತಸಿದ್ಧ ಅಂತ ಹೇಳಿ ಅವರು ಈಗ ಹೇಳ್ತಾ ಇದ್ದಾರೆ. ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.